ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರಫಾ ಮಂಚಿ. ಮುಸ್ಲಿಮರನ್ನು ನುಸುಳುಕೋರರು ಎನ್ನುವ ಮೂಲಕ ಮೋದಿಯವರು ಮುಸ್ಲಿಮರನ್ನು ಕೆರಳಿಸುತ್ತಿದ್ದಾರೆ ಎಂದು ಸಂಸದ ಡ್ಯಾನಿಶ್ ಅಲಿ ಹೇಳಿದ್ದಾರೆ. ಹಾಗಂತ ಡ್ಯಾನಿಶ್ ಅಲಿಯವರು ಹೇಳಿದ ರೀತಿಯಲ್ಲಿ ಮುಸ್ಲಿಮರು ಕೆರಳುತ್ತಾರ? ದಿನ ಬೆಳಗೆದ್ದು ತಮ್ಮ ಕುರಿತು ಯಾರೋ ಆಡುವ ಮಾತುಗಳಿಗೆ ಮುಸ್ಲಿಮರು ಕೆರಳುವುದಿಲ್ಲ. ಮೋದಿಯೇ ಇರಲಿ, ಯೋಗಿಯೇ ಆಗಿರಲಿ, ಸಂಘ ಪರಿವಾರದವರೇ ಇರಲಿ, ನಿರ್ಲಕ್ಷಿಸಿ ಬಿಡುತ್ತಾರೆ ಮುಸ್ಲಿಮರು. ಇವೆಲ್ಲ ಬಿಜೆಪಿಯ ಚುನಾವಣೆಯ ಜುಮ್ಲಾ ಅಂತ ಬದಿಗೆ ಸರಿಸಿ ಬಿಡುತ್ತಾರೆ. ಭಾರತದ 150 ಕೋಟಿ ಮುಸ್ಲಿಮರು ಮೋದಿ ಹೀಗಂದರಲ್ಲಂತ ಈಗ ಊಟ ನಿದ್ದೆ ಬಿಟ್ಟು ಕೊರಗುತ್ತಾ ಮನೆಯ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿಲ್ಲ. ತಮ್ಮ ದಿನನಿತ್ಯದ ವಿದ್ಯಮಾನಗಳಲ್ಲಿ ಎಂದಿನಂತೆ ತೊಡಗಿಸಿಕೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಟಿವಿ ಚಾನೆಲ್ ಅಜಿತ್ ಹನುಮಕ್ಕನವರ್ ಪಾಕಿಸ್ತಾನದ ಧ್ವಜ ಇಟ್ಟು ಪಾಪ್ಯುಲೇಷನ್ಗೆ ಸಂಬಂಧಿಸಿದ ಕಾರ್ಯಕ್ರಮ ಮಾಡಿ ಮುಸ್ಲಿಮರನ್ನು ಕೆರಳಿಸಲು, ಇತರರನ್ನು ಪ್ರಚೋದಿಸಲು ನೋಡಿದ್ರು. ಜಾರ್ಖಂಡಿನಲ್ಲಿ ಬಿಜೆಪಿ ಹಿಂದೂಗಳಿಗೆ ಟೋಪಿ ಹಾಕಿಸಿ ಇವರು ಮುಸ್ಲಿಮರು ಎಂದು ಬಿಂಬಿಸಿತು. ಆದ್ರೆ ಏನಾಯ್ತು? ಪ್ರಯೋಜನ ಆಯ್ತಾ? ಜಾರ್ಖಂಡಿನ ಸ್ಥಳೀಯ ಚಾನೆಲ್ ಒಂದು ಬಿಜೆಪಿಯ ಈ ಕಪಟ ನಾಟಕವನ್ನು ಬಯಲುಗೊಳಿಸಿತು. ಇವರು ಮುಸ್ಲಿಮರಲ್ಲ, ಇವರು ಹಿಂದೂಗಳೆಂದು ಜಗಕ್ಕೆ ಸಾರಿತು. ಜನರಿಗೆ ಟೋಪಿ ಹಾಕಲು ಹೋಗಿ ಬಿಜೆಪಿಯೇ ಮುಖಭಂಗಕ್ಕೊಳಗಾದ್ದು ತೀರಾ ಇತ್ತೀಚೆಗಿನ ವಿದ್ಯಮಾನವಾಗಿದೆ. ಈಗ ಮುಜುಗರ ಆದದ್ದು ಜಾರ್ಖಂಡಿನ ಬಿಜೆಪಿಗೆ ಮಾತ್ರ ಅಲ್ಲ, ಇಡೀ ದೇಶದ ಬಿಜೆಪಿಗೆ ಮುಖಭಂಗ ಆಗಿದೆ. ಸುವರ್ಣ ನ್ಯೂಸ್ನ ಹನುಮಕ್ಕನವರ್ ವಿಚಾರವೂ ಅಷ್ಟೇ. ಬೆಂಗಳೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗೆ ಯಾರೋ ದೂರು ಕೊಟ್ಟಿದ್ದಾರೆ. ಇದು ಬಿಟ್ರೆ ಏನೂ ಆಗಿಲ್ಲ. ಇಂತಹ ಕೀಟಲೆಗಳನ್ನು ಕಾನೂನೇ ನೋಡಿಕೊಳ್ಳುತ್ತದೆ. ಕೊರೋನಾ ಕಾಲವನ್ನು ನೆನಪಿಸಿಕೊಳ್ಳಿ. ತಬ್ಲಿಗ್ ಜಮಾತ್ನ ಮುಸ್ಲಿಮರನ್ನು ಮುಂದಿಟ್ಟು ಇಡೀ ಮುಸ್ಲಿಂ ಸಮುದಾಯವನ್ನು ಅಪಮಾನಿಸಲಾಯಿತು. ಸುಳ್ಳೆ ಇವರು ಕೊರೋನಾ ಹರಡುತ್ತಿದ್ದಾರೆ ಎಂದು ಗಬ್ಬು ಹಬ್ಬಿಸಲಾಯಿತು. ತಬ್ಲಿಗ್ ಜಮಾತಿನ ಕೆಲವರ ಬಂಧನವೂ ನಡೆಯಿತು. ಸಂಘ ಪರಿವಾರಿಗಳು ಮುಸ್ಲಿಮರ ವಿರುದ್ಧ ಆಕ್ರಮಣಕಾರಿಗಳೂ ಆದರು. ಕೊನೆಗೆ ಏನಾಯಿತು? ಕೋಟೆ ಹೇಳಿಬಿಟ್ಟಿತ್ತು, ತಬ್ಲೀಗಿಗಳು ದೇಶದಲ್ಲಿ ಕೊರೋನಾ ಹರಡಿದ್ದಲ್ಲ, ಚೀನಾದಿಂದ ಆರಂಭವಾಗಿ ವಿಶ್ವವನ್ನೇ ಹರಡಿದ ಸಾಂಕ್ರಾಮಿಕ ರೋಗ ಅದು. ಹೀಗೆ ಕೋಟೆ ಮುಸ್ಲಿಮರನ್ನು ಕೊರೋನಾಕ್ಕಾಗಿ ಅಪಮಾನಿಸಿದವರ ಬಣ್ಣವನ್ನು ಬಯಲುಗೊಳಿಸಿತು, ಬಹಿರಂಗಕ್ಕೆ ತಂದಿತು. ಮುಖಭಂಗ ಯಾರಿಗಾದ್ದು? ಮುಸ್ಲಿಮರಿಗೆಲ್ಲ. ಮುಸ್ಲಿಮರ ವಿರುದ್ಧ ಕೊರೋನಾವನ್ನು ಹೇಳಿ ಅಪಪ್ರಚಾರ ಮಾಡಿದವರ ಮುಖಭಂಗ ಆದ್ದು. ಮೋದಿಜಿಯವರ ವಿಚಾರವೂ ಇಷ್ಟೇ. ಡ್ಯಾನಿಶ್ ಅಲಿಯವರು ಹೇಳಿರುವಂತೆ ಮೋದಿ ಮುಸ್ಲಿಮರನ್ನು ನುಸುಳುಕೋರರು ಎಂದು ಚುನಾವಣಾ ಪ್ರಚಾರ ಮಾಡಿದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಬಿಜೆಪಿ ಚುನಾವಣೆ ಗೆಲ್ಲಲು ಎಂತಹ ಮಟ್ಟಕ್ಕೂ ಇಳಿಯುತ್ತೆ ಎಂದು ಜಗಜಾಹೀರು ಆಗುತ್ತೆ. ಯಾಕೆಂದ್ರೆ ಅದು ಒಬ್ಬ ಪ್ರಧಾನಿಯ ಮಾತು. ಆದ್ದರಿಂದ ಬಿಜೆಪಿ ಜಗತ್ತಿನಲ್ಲೇ ಮುಜುಗರ ಅನುಭವಿಸುವ ಅವಸ್ಥೆ ಸೃಷ್ಟಿಯಾಗಿದೆ. ನಿಜ ಹೇಳ, ಬಿಜೆಪಿಯವರು ಮುಸ್ಲಿಮರಿಗೆ ಅಗತ್ಯವಿಲ್ಲದನ್ನೆಲ್ಲ ಮಾಡಿ ತನ್ನ ಸಾಧನೆ ಅಂತ ಬಿಂಬಿಸಿಕೊಳ್ಳುತ್ತಾರೆ. ಮೋದಿ ಕಾನೂನು ಮಾಡಿದ ಮುತ್ತಲಾಕ್ ನಿಷೇಧವೇ ಇರಲಿ, ಬಿಜೆಪಿ ಆಡಳಿತದ ಸರ್ಕಾರ ಇರುವ ರಾಜ್ಯಗಳು ತಂದ ಮತಾಂತರ ನಿಷೇಧ ಕಾನೂನೇ ಇರಲಿ, ಸಮಾನ ಸಿವಿಲ್ ಕೋಡೇ ಇರಲಿ, ಅಸ್ಸಾಮಿನ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಹೆದರಿಸುತ್ತಿರುವ ತಾನು ಕೇಂದ್ರ ಅನುಮತಿಸಿದರೆ ರಾಜ್ಯದಲ್ಲಿ ಜಾರಿ ಮಾಡುತ್ತೇನೆ ಅನ್ನುವ ಸಿಎಎ ಆಗಲಿ, ಮುಸ್ಲಿಮರು ಹೆದರುವುದಿಲ್ಲ, ಕೇಳುವುದೂ ಇಲ್ಲ. ಯಾಕಂದ್ರೆ ದೇಶದಲ್ಲಿ ಬಹುಧರ್ಮೀಯರ ಸಮಾನತೆಯನ್ನು ಪ್ರತಿಪಾದಿಸುವ ಸಂವಿಧಾನ ಇದೆ, ಕಾನೂನು ಇದೆ, ಕೋರ್ಟು ಇದೆ, ನ್ಯಾಯವೂ ಇದೆ. ಮುಸ್ಲಿಮರಿಗೆ ಅದರಲ್ಲಿ ವಿಶ್ವಾಸವೂ ಇದೆ. ಚುನಾವಣೆ ಗೆಲ್ಲುವುದಕ್ಕಾಗಿ ಏನೇನೋ ಹೇಳಿದಷ್ಟಕ್ಕೆ ಮುಸ್ಲಿಮರು ಹೆದರಿ ಓಡಿ ಹೋಗುವುದಿಲ್ಲ. ಅವರು ತಮ್ಮ ನಾಡಿನಲ್ಲಿ ಇದ್ದೇ ಇರ್ತಾರೆ. ಯಾರಿಗೂ ಹೆದರದೆ ನ್ಯಾಯಬದ್ಧವಾಗಿ ಬದುಕಬೇಕು, ಇತರ ಪ್ರಜೆಗಳಂತೆ ಅನ್ನುವುದು ಅವರಿಗೂ ಗೊತ್ತಿದೆ. ಮೋದಿಯ ಮಾತನ್ನು ನಿರ್ಲಕ್ಷಿಸುತ್ತಲೇ ಬಂದಿದ್ದಾರೆ ಮುಸ್ಲಿಮರು. ಡ್ಯಾನಿಶ್ ಅಲಿ ಅವರು ಹೇಳಿದಂತೆ ಮುಸ್ಲಿಮರು ಮೋದಿ ಹೇಳಿದ್ದಕ್ಕೆ ಕೇಳುತ್ತಿದ್ರೆ ಹೋರಾಟ ಬುಗಿದೇಳುತ್ತಿತ್ತು. ಹಾಗೇ ಇಲ್ಲ. ಬೀದಿಗಳಲ್ಲಿ ಘೋಷಣೆಗಳ ಕೂಗು ಕೇಳುತ್ತಿತ್ತು. ಹಾಗೆ ಆಗಲೇ ಇಲ್ಲ. ನುಸುಳುಕೋರರು ಎಂದು ಮುಸ್ಲಿಮರನ್ನು ಹೇಳುತ್ತಾ ಅಪಮಾನಿಸುತ್ತಿದ್ದಾರೆ ಮೋದಿ ಎನ್ನುವ ಡ್ಯಾನಿಶ್ ಅಲಿಯವರ ವಿಚಾರವನ್ನೇ ತೆಗೆದುಕೊಳ್ಳಿ. ದಿಲ್ಲಿಯ ಸಂಸದ ರಮೇಶ್ ಬಿದ್ದುಡಿ ಇದೇ ಡ್ಯಾನಿಶ್ ಅಲಿಯವರನ್ನು ಸಂಸತ್ತಿನಲ್ಲಿ ಕಟ್ಟುವ ಬಡುವ ಆತಂಕವಾದಿ ಎಂದು ಬೈದಿದ್ದಾರಲ್ಲ, ಅಪಮಾನಿಸಿದ್ದಾರಲ್ಲ. ಅದರಿಂದ ಏನಾಯ್ತು? ಕಾಂಗ್ರೆಸ್ ಡ್ಯಾನಿಶ್ ಅಲಿಗೆ ಉತ್ತರ ಪ್ರದೇಶದಿಂದ ಎಂಪಿ ಸೀಟಿಗೆ ನಿಲ್ಲಲು ಟಿಕೆಟ್ ಕೊಟ್ಟಿತ್ತು. ಬಿಜೆಪಿ ರಮೇಶ್ ಬಿದ್ದುಡಿಯವರಿಗೆ ದಿಲ್ಲಿಯಿಂದ ಸ್ಪರ್ಧಿಸಲು ಟಿಕೆಟ್ ಕೊಟ್ಟಿಲ್ಲ. ಪರಿಣಾಮ ಆಗಿದ್ದಿಷ್ಟೇ, ಯಾರು
ಹಿನ್ನಡೆ, ಯಾರು ಮುನ್ನಡೆಯಲ್ಲಿದ್ದಾರೆ ಎಂದು ಇದು ಸ್ಪಷ್ಟವಾಗಿ ತಿಳಿಸುತ್ತೆ. ಸುಳ್ಳುಗಳಿಂದ ಸೌಧ ಕಟ್ಟಿದ್ರೆ ಕುಸಿದು ಬೀಳುತ್ತೆ. ಅಪಮಾನಿಸಿದವನು ಸ್ವಯಂ ಅಪಮಾನಗೊಳ್ಳುತ್ತಾನೆ. ಇದು ಮುಸ್ಲಿಮರ ವಿಶ್ವಾಸ ಮಾತ್ರ ಅಲ್ಲ, ಈ ದೇಶದ ಪ್ರಜ್ಞಾವಂತರ ನಂಬಿಕೆಯಾಗಿದೆ. ಆದ್ದರಿಂದ ಮೋದಿಯ ಮುಸ್ಲಿಮರ ಕುರಿತ ಯಾವ ಹೇಳಿಕೆಗಳೇ ಇರಲಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದ ಸಂಪತ್ತನ್ನು ಮುಸ್ಲಿಮರಿಗೆ ಕೊಡುತ್ತದೆ ಎಂದು ಮೋದಿ ಚುನಾವಣಾ ಪ್ರಚಾರ ಮಾಡುವುದೇ ಇರಲಿ, ಮುಸ್ಲಿಮರು ಈ ದೇಶದ ಸಂಪತ್ತಿನ ಮೊದಲ ಹಕ್ಕುದಾರರು ಎಂದು ಯುಪಿಎ ಸರ್ಕಾರದ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿದ್ದಾರೆ ಎಂದು ಮೋದಿ ಹೇಳ್ತಾ ಬಂದದ್ದು. ಇಂತಹ ಮುಸ್ಲಿಮರನ್ನ ಉದ್ರೇಕಿಸುವಂತಹ ಮೋದಿ ಆಡಿದ ಮತ್ತು ಹಿಂದುತ್ವದ ಓಟುಗಳನ್ನು ಧ್ರುವೀಕರಿಸುವ ತಂತ್ರ ಇದೆಯಲ್ಲ, ಇದನ್ನು ದೇಶವೇ ನಿರ್ಲಕ್ಷಿಸುತ್ತಿದೆ. ಆದ್ದರಿಂದ 2024ರ ಈಗ ನಡೆಯುತ್ತಿರುವ ಚುನಾವಣೆಯಲ್ಲಿ 400 ಸೀಟು ಗೆಲ್ಲುವಂತಹ ಕನಸು ಕಾಮರ್ತಾ ಇದೆ. ಹೀಗಾಗಿ ಮೋದಿ ಉದ್ವಿಗ್ನವಾಗಿದ್ದಾರೆ. ಮುಸ್ಲಿಮರನ್ನು ಕಣಕಿ ಓಟನ್ನ ಗಳಿಸಿ ಗೆಲ್ಲಬೇಕೆಂದು ನೋಡ್ತಾ ಇದ್ದಾರೆ. ಹಾಗಂತ ಮೋದಿಯವರ ಮಾತಿಗೆ ಮುಸ್ಲಿಮರಕ್ಕೆ ಕೇಳಬೇಕು. ಬಿಜೆಪಿಯ ಇತಿಹಾಸವನ್ನು ಅಧ್ಯಯನಿಸಿದವರು, ಮೋದಿಯ ಚುನಾವಣಾ ಪ್ರಚಾರ ರೀತಿ ಎಲ್ಲರಿಗೂ ಗೊತ್ತಿದೆ. ಅಂದು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಲ್ಲಿಂದ ಈಗ ಪ್ರಧಾನಮಂತ್ರಿಯಾಗಿರುವವರೆಗೂ ಮುಸ್ಲಿಮರನ್ನು ವಿಚಿತ್ರವಾಗಿ ಚಿತ್ರಿಸಿ ರಾಜಕೀಯ ಮಾಡುತ್ತಾ ಬಂದವರು ಮೋದಿ. ಬಿಜೆಪಿಯ ಸ್ವಭಾವ ಇದು, ಸಂಘ ಪರಿವಾರದ ವಿಧಾನ ಇದು. ಮೋದಿ ಹೇಗೂ ಬಿಜೆಪಿ ಮನುಷ್ಯ ಈಗ ಪ್ರಧಾನಿಯಾಗಿದ್ದಾರೆ ದೇಶಕ್ಕೆ. ಹಾಗಂತ ಅಪಮಾನಿಸಿ ಹೆದರಿಸಿ ಮುಸ್ಲಿಮರ ಅಸ್ತಿತ್ವವನ್ನೇ ಈ ದೇಶದಿಂದ ಕಿತ್ತೆಸೆಯಲು ಈ ಮೋದಿಗೂ ಸಾಧ್ಯ ಇಲ್ಲ, ಬಿಜೆಪಿಗೂ ಸಾಧ್ಯ ಇಲ್ಲ, RSSಗೂ ಸಾಧ್ಯ ಇಲ್ಲ ಎಂದು ಮುಸ್ಲಿಮರಿಗೂ ಗೊತ್ತಿದೆ. ಯಾಕೆಂದ್ರೆ ಅವರು 1-2% ಈ ದೇಶದ ಜನರಲ್ಲ. ದೇಶದಲ್ಲಿ 15 ಕೋಟಿ ಮುಸ್ಲಿಮರಿದ್ದಾರೆ. ಈಗ ಚುನಾವಣೆಯಲ್ಲಿ ಸೋಲುವುದು ಬಿಜೆಪಿಗೆ ಖಾತ್ರಿಯಾಗಿದೆಯೇ? ಮೋದಿಗೆ ಹೆದರಿಕೆ ಸೃಷ್ಟಿಯಾಗಿದೆಯೇ? ಹಾಗಾಗಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಕೊಂಡು ಧ್ರುವೀಕರಿಸುವ ತಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ಡ್ಯಾನಿಸ್ ಅಲಿ ಮೋದಿ ಮುಸ್ಲಿಮರನ್ನು ನುಸುಳುಕೋರರು ಎಂದು ಅಪಮಾನಿಸಿದ್ದಾರೆ ಅಥವಾ ಕೇಳಿಸುತ್ತಿದ್ದಾರೆ ಎಂದು ಹೇಳಬೇಕಾಗಿಲ್ಲ. ಮುಸ್ಲಿಮರು ಅದನ್ನು ಕಡೆಗಣಿಸಿದ್ದಾರೆ. ಮುಸ್ಲಿಮರು ಅಂತ ಹೇಳಿಕೆಗಳನ್ನು ಗಮನಿಸುವುದೇ ಇಲ್ಲ. ಇನ್ನು ಅತಿಯಾದರೆ ಮುಸ್ಲಿಮರು ಕೋರ್ಟಿಗೆ ಹೋಗ್ತಾರೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ವರಫ ಮಂಚಿ. ಜೈ ಭಾರತ್.